ಕ್ಕಿಂತ ಮುಖ್ಯವಾಗಿ ಯಾವ ಮನುಷ್ಯಗೆ ಏರಿಸ್ಬೇಕು ಏರಿಸ್ಬಿಡ್ತೀರಿ, ಯಾವ ಮನುಷ್ಯಗೆ ಇಳಿಸ್ಬೇಕು ಇಳಿಸ್ತೀರಿ. ಅದಕ್ಕೆ ನಿಮ್ಗೆ ಎಲ್ಲರಿಗೆ ಎಲ್ಲ ಪತ್ರಿಕಾ ಹಾಗೂ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಸರ್ವ ಪೇಪರ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೆ ನಿಮಗೆ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತೀನಿ. ನನಗೆ 2 ವರ್ಷ ಚುನಾವಣೆ ಇದೆ, ನಿಮ್ಮ ಪಾದಕ್ಕೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತೀನಿ. ನನಗೆ ಸಪೋರ್ಟ್ ಮಾಡಿರಿ. ನನಗೆ ಹೆಚ್ಚಿಂದು ನನ್ನ ಸ್ವಭಾವ ನಂದೇನೇ ನಾನು ಹ್ಯಾಂಗೆ ಇದ್ದೀನಿ ಅಂತ ಜನರಿಗೆ ತೋರಿಸ್ಕೊಡ್ರಿ. ಆ ತೋರಿಸ್ಕೊಟ್ರಪ್ಪ ಅಂತಂದ್ರೆ ನನಗೆ ಖಂಡಿತವಾಗಿ ಜನ ಕೈ ಬಿಡಲ್ಲ. ನನಗೆ ಆತ್ಮವಿಶ್ವಾಸ ಇದೆ. 2028 ಚುನಾವಣೆಯಲ್ಲಿ ಖಂಡಿತವಾಗಿ ಜನ ನನ್ನನ್ನು ಓಟ್ ಹಾಕ್ತಾರಂತ ನನಗೊಂದು ಆತ್ಮವಿಶ್ವಾಸ ಇದೆ. ನಾನು ಖಂಡಿತವಾಗಿ ನಾನು 2028ರಲ್ಲಿ ಗೆಲುವು ಖಚಿತ. ದಕ್ಷಿಣ ಮತಕ್ಷೇತ್ರ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಿಂದ ನೀಲಕಂಠರಾವ್ ಮೂಲ್ಗೆ ಕಾಂಗ್ರೆಸ್ ಅಭ್ಯರ್ಥಿ, ಕಾಂಗ್ರೆಸ್ ಶಾಸಕ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೆ ನನ್ನ ನಮಸ್ಕಾರಗಳು. ಇಡೀ ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರದ ಜನತೆಗೆ ಹಾಗೂ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಹಾಗೂ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ಕೋರುತ್ತೇನೆ. ಏನು ಕರ್ನಾಟಕ ರಾಜ್ಯೋತ್ಸವ ಎಲ್ಲರಿಗೂ ಒಂದು ದೊಡ್ಡ ಹಬ್ಬ ಇದು, ಒಂದು ದೊಡ್ಡ ಹಬ್ಬ, ಎಲ್ಲರಿಗೂ ಒಂದು ದೊಡ್ಡ ಒಂದು ಶಕ್ತಿ ಹಬ್ಬ ಇದು. ಹಾಗೂ ಪ್ರತಿ ಸಮಾಜದವ್ರಿಗೆ ಹಬ್ಬ, ಸರ್ವ ಜನಾಂಗದವ್ರಿಗೆ ಹಬ್ಬ ಇದು. ಎಲ್ಲರೂ ಉಲ್ಲಾಸ ಪಡುವ ಹಬ್ಬ ಕರ್ನಾಟಕ ರಾಜ್ಯೋತ್ಸವ. ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಇದು ರಾಜ್ಯೋತ್ಸವ ನಾವು ಎಲ್ಲರೂ ಆಚರಿಸ್ತೀವಿ. ಹಾಗೂ ಇನ್ನೊಮ್ಮೆ ನಾವು ಇಡೀ ರಾಜ್ಯದ ಜನತೆಗೆ ಶುಭಾಶಯಗಳು ಕೋರುತ್ತೇನೆ. ಹಾಗೂ ಏನು ಈ ವರ್ಷ ರೈತರು ಭಾಳ ಮಳೆ ಬಂದು ಕಂಗಾಲಾಗಿ, ಬಹಳಷ್ಟು ಹೆಚ್ಚಿನ ಮಳೆ ಬಂದು ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಆ ದೇವರು ಆ ರೈತನಿಗೆ ಏನು ಒಂದು ದೊಡ್ಡ ಶಕ್ತಿ ಕೊಡಬೇಕು ಆ ದೇವರು. ಹಾಗೂ ಆ ರೈತರಿಗೆ ಹಾಗೂ ಬಡವರಿಗೆ ಒಂದು ಆ ದೇವರ ಶಕ್ತಿ ಕೊಡುವಂತ ಆಗಲಿ, ಹಾಗೂ ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೆಯದಾಗಲಿ ಅಂತಂತೇಳಿ ನಾನು ಹಾರೈಸಿ, ಅದರ ಜೊತೆಗೆ ಇವತ್ತು 1/11/2025 ನನ್ನ ಒಂದು ಹುಟ್ಟುಹಬ್ಬ, 55ನೇ ಹುಟ್ಟುಹಬ್ಬ ನಂದು ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಮೊದಲಿಗೆ ನಾನು ಏನು ಇಲ್ಲಿ ಪ್ಲಾಟಿನ ಗಣೇಶನ ದರ್ಶನ ಪಡೆದು, ಹಾಗೂ ಆಮೇಲೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು, ಹಾಗೂ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹಾಗೂ ತಾಯಿಯವರಾದ ದಾಕ್ಷಾಣಿ ಅವರ ಆಶೀರ್ವಾದ ತೆಗೆದುಕೊಂಡು ಇವತ್ತು ನಾನು ಮತ್ತೆ ನನ್ನ ಮನೆಗೆ ದೇವರ ದರ್ಶನ, ಶರಣಬಸವೇಶ್ವರ ದೇವಸ್ಥಾನದ ಆಶೀರ್ವಾದ ಪಡೆದುಕೊಂಡು ನಾನು ಇಲ್ಲಿ ಮನೆಗೆ ಬಂದೆ. ದೇವರ ದರ್ಶನ ಪಡೆದುಕೊಂಡು ಇಲ್ಲಿ ಬರೋ ತನಕ ಭಾಳ ದೊಡ್ಡ ಒಂದು ಜನಜಾತ್ರೆ ಅದು ನನಗೆ ನಂಬಲಿಕ್ಕೂ ಆಗಲ್ಲ. ಹ್ಯಾಂಗೆ ಇಷ್ಟು ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ, ಎಷ್ಟು ನನ್ನ ಬಗ್ಗೆ ಕಾಳಜಿ, ಎಷ್ಟು ಪ್ರೀತಿ ಇಟ್ಟಿದ್ದಾರಲ್ಲ, ಅದು ಎಷ್ಟು ಹೇಳಕ್ಕೂ ಅದಕ್ಕೆ ಎಷ್ಟು ಬೆಲೆ ಕಟ್ಟಲಿಕ್ಕಾಗಲ್ಲ. ಎಷ್ಟು ಹೇಳಿದ್ರೂ ಕಮ್ಮಿ ಅದ ಅದ್ರದ್ದು. ಹಾಗೂ ನಾನು ಯಾವುದು ಅಧಿಕಾರದಾಗ ಬಂದಿಲ್ಲ ಇಲ್ಲಿ ತನಕ, ಅಧಿಕಾರದಾಗ ಬಂದಿಲ್ಲ ಅಂತಂದ್ರೂ ಜನ ನನ್ನ ಮೇಲೆ ಇಷ್ಟು ಪ್ರೀತಿ, ಗೌರವ, ಅವರ ಆಶೀರ್ವಾದ. ಬೆಳಗ್ಗೆ 9 ಗಂಟೆ ಹಿಡಿದು ಸರ್ದಿ ಲೈನ್ ಇದೆ, ಬಿಡುವಿಲ್ಲ, ಟೋಟಲಿ ಬಿಡುವಿಲ್ಲಾರ್ದಂಗೆ ಬೆಳಗ್ಗೆ 9-10 ಗಂಟೆಯಿಂದ ಬಿಡುವಿಲ್ಲಾರ್ದ ಜನ ಬರ್ತಾ ಇದ್ದಾರೆ. ಬರೀ ಮೊಬೈಲ್ ಕಟೌಟ್ಸ್ ನೋಡಿನೇ ಇಷ್ಟು ಜನ ಬರ್ತಾರೆ ಅಂತಂದ್ರೆ ಎಷ್ಟು ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಇವತ್ತು ನಾನು ಇಷ್ಟು ಜನ ಬರ್ಲಿಕತ್ತಾರೆ, ಇಷ್ಟು ಜನ ನನಗೆ ಆಶೀರ್ವಾದ ಮಾಡ್ಲಿಕತ್ತಾರಪ್ಪ ಅಂದ್ರೆ ಸಾವಿರ ಕೋಟಿ ನಾನು ಗಳಿಸ್ದಂಗೆ ಅದ. ಇಡೀ ಮುಗಿಲಿಗೆ ಮುಟ್ಟುವಂಥ ಒಂದು ಖುಷಿ ನನಗಾಗಿದೆ, ಇಷ್ಟು ಜನ ನನಗೆ ಆಶೀರ್ವಾದ ಮಾಡಿದ್ರೆ 1,000 ಕೋಟಿ ನನಗೆ ಆ ದೇವರು ಕೊಟ್ಟಂತಾಗಿದೆ. ಆ 1,000 ಕೋಟಿಗಿಂತಲೂ ಈ ಎಲ್ಲ ಒಂದು ಜನರ ಆಶೀರ್ವಾದ, ಒಂದು ಜನನೇ ನನಗೆ ಒಂದು ದೊಡ್ಡ ಶಕ್ತಿ. ಇವತ್ತು ನಾನು ಕೂಡ ಇಲ್ಲಿ ತನಕ ಯಾವುದೋ ಅಧಿಕಾರದಲ್ಲಿ ಬಂದಿಲ್ಲ, ಮುಂದೆ ಒಂದು ದೇವರ ಆಶೀರ್ವಾದ ಹಾಗೂ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರ ಒಂದು ಆಶೀರ್ವಾದದಿಂದ ಮತ್ತೆ ನನಗೆ ಮೊನ್ನೆ ಮಧ್ಯದಲ್ಲಿ ಬಂದಿತ್ತು ಅಧಿಕಾರ ಬಂದು ಮತ್ತೆ ಏನೋ ಒಂದು ಇದರಿಂದ ಮತ್ತೆ ವಾಪಸ್ ಹೋಗಿದೆ. ಆದ್ರೂ ಕೂಡ ನನಗೆ ಒಂದು ಆತ್ಮವಿಶ್ವಾಸ ಇದೆ. ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹಾಗೂ ರವಿನಾಯಕ್ ಬೆಳಗವಿ ಸರ್ ಅವರು ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿ ಅವರು ಹಾಗೂ ವೈದ್ಯಕೀಯ ಶಿಕ್ಷಣದ ಶರಣಪ್ರಕಾಶ್ ಪಾಟೀಲ್ರು ಹಾಗೂ KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ರವರು ಹಾಗೂ ಎಲ್ಲ ಜಿಲ್ಲೆಯ ಎಲ್ಲ ಶಾಸಕರು BR ಪಾಟೀಲ್ ಸರ್ ಹಾಗೂ
MY ಪಾಟೀಲ್, ಅಲ್ಲಂಪ್ರಭು ಪಾಟೀಲ, ಕನೀಶ್ ಫಾತಿಮಾ ಮೇಡಮ್ಮ, ದರ್ಶನಾಪುರ ಸರ್, ಈಶ್ವರ್ ಖಂಡ್ರೆ ಅವರು, ಹಾಗೂ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು, ಹಾಗೂ ಎಲ್ಲ ಒಂದು ಏನು ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು, ಜಗದೇವ್ ಗುತ್ತೇದಾರ್ ಅವರು, ಸಾಕಷ್ಟು ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಅಧ್ಯಕ್ಷರು ಮರ್ಜರ್ ಅಲ್ಲಂ ಖಾನ್ ಅವರು, ಸರ್ವ ಎಲ್ಲ ಮಂಡಳಿ ಅಧ್ಯಕ್ಷ ಚಂದ್ರಿಕಾ ಪರಮೇಶ್ವರ್ ಅವರು, ಸರ್ವ ಎಲ್ಲ ನಮ್ಮ ಪಕ್ಷದ ಸರ್ವ ಮಂಡಳಿ ಅಧ್ಯಕ್ಷರು ಎಲ್ಲರೂ ಸೇರಿ ಏನು ನನಗೆ ಇವತ್ತು ಶುಭಾಶಯ ಕೋರಿದ್ದಾರೆ. ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನು ಕೂಡ ಇವತ್ತು ಫೋನಿನ ಮೂಲಕ ನನಗೆ ಶುಭಾಶಯ ಅವರು ಕೋರಿದ್ದಾರೆ. ಹಾಗೂ ಅವ್ರ ಬಗ್ಗೆ ಎಷ್ಟು ಹೇಳಬೇಕಾದ್ರೆ ಇವತ್ತಿನ ದಿನ AICC ಅಧ್ಯಕ್ಷರು ಇದ್ರೂ ಕೂಡ ನನಗೆ ಶುಭಾಶಯಗಳಿದ್ದಾರೆ. ಅದು ಬಹಳ ಅದೊಂದು ದೊಡ್ಡ ಶಕ್ತಿ. ಅದು ಇವತ್ತು ಸಣ್ಣ ಸಾಮಾನ್ಯ ಅಲ್ಲದು. ಇವತ್ತು AICC ಅಧ್ಯಕ್ಷರಾಗಿ ನನಗೆ ಶುಭಾಶಯಗಳು ಅವರು ಕೋರಿದ್ದಕ್ಕೆ ಬಹಳ ಒಂದು ದೊಡ್ಡ ಶಕ್ತಿ ಬಂದಿದೆ. ಹಾಗೂ ಇವತ್ತು ಏನಿದು ಹುಟ್ಟುಹಬ್ಬ ಬಹಳ ಒಂದು ದೊಡ್ಡ ಹಬ್ಬ. ಇವತ್ತು ಕರ್ನಾಟಕ ರಾಜ್ಯೋತ್ಸವ ಹಂಗೆ ಒಂದು ದೊಡ್ಡ ಹಬ್ಬ ಆಗಿದೆ. ಇದು ಆ ಹಬ್ಬ ಎಷ್ಟು ಖುಷಿ ಪಡ್ಲಿಕ್ಕೂ ಸಾಧ್ಯ ಅದ. ಎಷ್ಟು ನಾನು ಕೆಲಸ ಮಾಡಿದ್ರೂ ಈ ಜನರ ಉಪಕಾರ ನನಗೆ ತೀರಿಸ್ಲಿಕ್ಕಾಗಲ್ಲ. ಏನು ಒಂದು ದೇವರ ಆಶೀರ್ವಾದ ನನ್ನ ಮೇಲೆ ಇರಲಿ. ಹಾಗೂ ಮುಂದಿನ ದಿನಗಳಲ್ಲಿ ಒಂದು ದೇವರ ಅಧಿಕಾರ ನನಗೆ ಕೊಟ್ಟರಪ್ಪ ಅಂದ್ರೆ ಒಂದು ಯಾವುದೇ ಒಂದು ಸ್ಥಾನ ಪಕ್ಷದಲ್ಲಿ ದೊಡ್ಡ ಸ್ಥಾನ ಹಾಗೂ ಇನ್ನಿತರ ಏನೇ ಒಂದು ಸ್ಥಾನ ನನಗೆ ಸಿಕ್ಕರೂ ಕೂಡ ನಾನು ಏನೇ ನನಗೆ ವೇತನ ಮೊನ್ನೆ ಕೂಡ ಹೇಳಿದ್ದೀನಿ. ನನಗೇನೇ ಒಂದು ಸರ್ಕಾರದ ವೇತನ ಬಂದ್ರೂ ಕೂಡ ನಾನು ಕಡು ಬಡವರಿಗೆ, ನಾನು ಮಧ್ಯಮ ವರ್ಗದವರಿಗೆ ನಾನು ಕೊಡ್ತೀನಿ. ನಾನು ಇಟ್ಕೊಂಬಲ್ಲ ಅದು. ಹಾಗೂ ಏನೇ ಬರ್ತದೆ ನಾನು ಅಧಿಕಾರಕ್ಕೆ ಬರಬೇಕಂತ ಭಾಳ ಹುಮ್ಮಸ್ಸಿದೆ. ಆ ಅಧಿಕಾರಕ್ಕೆ ಬಂದ್ರೆ ಅಂತಂದ್ರೆ ನನಗೇನು ಬೇಕಾಗಿಲ್ಲ. ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಸರ್, ಧರಣ್ ಸಿಂಗ್ ಸರ್ ಆಶೀರ್ವಾದದಿಂದ ಭಾಳ ಒಂದು ಆರಾಮದಲ್ಲಿ ಒಂದು ಹಂತಕ್ಕೆ ನಾನು ತಲುಪಿದ್ದೀನಿ. ನಾನು ಏನೇ ಅಧಿಕಾರಕ್ಕೆ ಬಂದರೂ ನನ್ನ ಜೊತೆಯಲ್ಲಿ ಇರೋಂಥ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಎಲ್ಲರಿಗೆ ಒಂದು ಸಪೋರ್ಟ್ ಮಾಡೋದೇ ನನ್ನದೊಂದು ಕೆಲಸ. ನಾನೊಂದು ಮೊನ್ನೆನೂ ಕೂಡ ಹೇಳಿ, ನಾನು ಜನರ ಆಸ್ತಿ, ನನ್ನ ಆಸ್ತಿ ಅಲ್ಲ, ನಾನು ಜನರ ಆಸ್ತಿ, ಜನರಿಗೋಸ್ಕರ ಕೆಲಸ ಮಾಡುವವನು. ಏನೇ ಬಂದರೂ ಕೂಡ ಜನರಿಗೆ ನಾನು ಕೊಡುವವನು. ಹಾಗೂ ಪಬ್ಲಿಕ್ ಆಸ್ತಿ ನಾನು. ಅದಕ್ಕೆ ಮುಂದಿನ ದಿನಗಳಲ್ಲಿ ನನಗೊಂದು ಆತ್ಮವಿಶ್ವಾಸ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನಗೆ ಒಂದು ಆಶೀರ್ವಾದ ಮಾಡ್ತಾರೆ ಅಂತೇಳಿ. ಹಾಗೂ ಈಗ ತಾನೇ ಹೇಳಿದ್ರು, ಎಲ್ಲ ಕೇಳಿದ್ರು ನೀವು ಪ್ರೆಸ್ನವರು. 2 ಬಾರಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಿಂದ 2 ಸಲ ಹಾಗೂ 3 ಸಲ ನಾನು ಟಿಕೆಟ್ ಕೇಳಿದ್ದೀನಿ. ಮೊದಲು ನಾನು 2013, 2018, 2023. 2013ರಲ್ಲಿ XCM ಮಕ್ಕಳಿಗೆ ಕೊಡಬೇಕು ಅಂತಂತೇಳಿ ಒಂದು ಇದು ಆಯಿತು. ಅವಾಗ ಕೈಲಾಸ್ ಪಾಟೀಲ್ ಕೊಟ್ಟರು, ಹೈಕಮಾಂಡ್ ಹೇಳಿದ್ರು, ಕೆಲಸ ಮಾಡಿದ್ರು. ಅವಾಗಿನಿಂದ ನಾನು 2009-10ರಿಂದ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡೀನಿ. ಕಲಬುರಗಿ ಸುಮಾರು 15 ವರ್ಷ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಹಾಗೂ ಏನು 2013ನಲ್ಲೂ ಕೂಡ ನಾನು ಕೇಳದೆ ಕೊಡಲಿಲ್ಲ. ಹಾಗೂ 2018ರಲ್ಲಿ ಕೇಳಿದ್ರೆ ಇವರು ಅಲ್ಲಂಪ್ರಭು ಪಾಟೀಲ ವಿಧಾನ ಪರಿಷತ್ ಸದಸ್ಯರಿದ್ದರು. ಅವರು ಮೊದಲ ಆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋತರು. ಅವರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಲ್ಲಂಪ್ರಭು ಸೋತ ಮೇಲೆ 2018ರಲ್ಲಿ ಈ ಕಡೆ ಫಾಲೋ ಮಾಡಿದ್ರು. ಅವರು ಎಲ್ಲಿ 2016ರಲ್ಲಿ ಅಲ್ಲಂಪ್ರಭು ಸೋತಿ 2018ರಲ್ಲಿ ಈ ಕಡೆ ಬಂದರು. ಅವ್ರು ಮತ್ತೆ ದಕ್ಷಿಣ ಮತಕ್ಷೇತ್ರಕ್ಕೆ. ಅವ್ರು ನಮ್ಗಿಂತ ಸೀನಿಯರ್ ಅಲ್ಲ ಪಾರ್ಟಿದಲ್ಲಿ. ಸುಮಾರು ನಮ್ಗಿಂತ ಒಂದು 10 ವರ್ಷ ಅವರು ವಯಸ್ಸಿನಲ್ಲೂ ದೊಡ್ಡವರಿದ್ದಾರೆ. ಹಾಗೂ ಈ ಕಡೆ ಬಂದೊಳಕ ನನ್ನನ್ನು ಸ್ವಲ್ಪ ನೀ 10 ವರ್ಷ ನೀನು ಚಿಕ್ಕವನಿದ್ದಿ, ಅವ್ರಿಗಿತ್ತಲು. ಹಾಗೂ ಮುಂದಿನ ದಿನಗಳಲ್ಲಿ ನಿನಗೆ ಅವಕಾಶ ಕೊಡೋಣ, ಅಲ್ಲಂಪ್ರಭು ಪಾಟೀಲ್ಗೆ ನೀವೆಲ್ಲರೂ ಸೇರಿ ಕೆಲಸ ಮಾಡ್ರಿ ಅಂತೇಳಿ ಹೈಕಮಾಂಡ್ ಆದೇಶ ಮಾಡಿದ್ರು 2013ರಲ್ಲಿ. ಅವಾಗೂ ಕೂಡ ಕೆಲಸ ಮಾಡಿದೆವು 18ರಲ್ಲಿ. ಹಾಗೂ ಮತ್ತೆ 2023 ಚುನಾವಣೆ ಇತ್ತು. ಆಯ್ತಪ್ಪ, ನಾನು ಲಾಸ್ಟ್ ಎಲೆಕ್ಷನ್ ಇದು ಅಂತಂದ್ರೆ ಅಲ್ಲಂಪ್ರಭು, ಇದು ಕೊನೆಯ ಎಲೆಕ್ಷನ್ ನಂದು ವಯಸ್ಸಾಯಿತು, ಮುಂದೆ ನಿನಗೆ ಎಲ್ಲ ಸಪೋರ್ಟ, ನಿನಗೆ ಸಪೋರ್ಟ ಮುಂದೆ, ಅದಕ್ಕೆ ನಿನಗೆ ಸಪೋರ್ಟ್ ಮಾಡ್ತೀನಿ ನಾನು ಮುಂದೆ. ಅದಕ್ಕೆ 2023ರಲ್ಲಿ ಹಗಲು ರಾತ್ರಿ ನಾವು ಕೆಲಸ ಮಾಡಿದೆವು ಅವ್ರ ಪರವಾಗಿ, ಅಲ್ಲಂಪ್ರಭು ಪಾಟೀಲ್ ಅವ್ರ ಪರವಾಗಿ. ಅವ್ರಿಗೆ ಒಂದು ಚುನಾವಣೆಯಲ್ಲಿ ನಾನು ಜೈಬಾರಿ ಬಾರಜಿ ಅವರಿಗೆ ಚುನಾವಣೆಯಲ್ಲಿ ಆರಿಸಿ ತಂದಿದ್ದೆವು. ಹಾಗೂ ಅದೇ ರೀತಿ ಈಗ ಮುಂದೂ ಕೂಡ ನನಗೆ ಯಾರು ಏನೇನು ಮಾತು ಕೊಟ್ಟಿದ್ದಾರೆ ಆ ಮಾತಿನ ಪ್ರಕಾರ ಇವರೆಲ್ಲ ನಮ್ಮ ಪಕ್ಷದ ಏನು ಅಲ್ಲಂಪ್ರಭು ಪಾಟೀಲ್ ಇತ್ತು, ಹಾಗೂ ಹಿರಿಯ ಎಲ್ಲ ಪಕ್ಷದ ನಾಯಕರು ನನ್ನನ್ನು ಗುರುತಿಸಿ ಆಶೀರ್ವಾದ ಮಾಡಬೇಕು. ಮಾಡಿದ್ರೆ ಭಾಳ ಜನರ ಒಂದು ಉಲ್ಲಾಸ ಏನಿದೆಯಲ್ಲ, ಜನರ ಆಸೆ ಅದ. ನನಗಿಂತಲೂ ಒಂದು ಜನರ ಆಸೆ ಹೆಚ್ಚಿಗಿದೆ. ಮುಳುಗಿಯವ್ರಿಗೆ ಟಿಕೆಟ್ ಸಿಗಬೇಕು, ಮುಳುಗಿಯವ್ರು ದೊಡ್ಡ ಸ್ಥಾನದಾಗ ಬರಬೇಕು, ಎಲ್ಲರಿಗೆ ತೆಗೆದುಕೊಂಡು ಹೋಗ್ತಾರೆ, ಎಲ್ಲರಿಗೆ ಒಂದು ಸಪೋರ್ಟ್ ಮಾಡ್ತಾರಂತ ಒಂದು ನಿರೀಕ್ಷೆ ಅದ. ಅದು ಭಾಳಷ್ಟು ಜನ ನಿರೀಕ್ಷೆ ಇಟ್ಕೋತಾರೆ, ನಿರೀಕ್ಷೆ ಹುಷಿ ಮಾಡ್ತಾರೆ ಮುಂದೆ. ಹಂಗೆ ನಾನಲ್ಲ, ನಾ ಏನು ಹೇಳಿರ್ತೀನಿ ಅದು ಮುಂದೆ ನಡೆಸ್ಕೊಡ್ತೀನಿ ನಾನು 100ಕ್ಕೆ 100ರಷ್ಟು. ಈಗಲೂ ಕೂಡ ಇವಾಗ ಸಣ್ಣವನಿರಲಿ ದೊಡ್ಡವನಿರಲಿ, ಇವಾಗ ಸಣ್ಣ ಮನುಷ್ಯ ಬಂದ್ರೂ, ಸಣ್ಣ ಮಗು ಬಂದರೂ ನಾನು ರೀ ಹಾಕಿ ಮಾತಾಡ್ತೀನಿ, ದೊಡ್ಡ ವ್ಯಕ್ತಿ ಬಂದರೂ ರೀ ಹಾಕಿ ಮಾತಾಡ್ತೀನಿ. ಹಾಗೆ ಆ ಸ್ವಭಾವದ ನಾನು. ಆಗ ನಾನು ಹುಟ್ಟುತ್ತಲೇ ಕಾಂಗ್ರೆಸ್ಸೇ. ನಾನು ಮಧ್ಯದಲ್ಲಿ ಬಂದವನೆಲ್ಲ ಏನಿಲ್ಲ, ಹುಟ್ಟು ಬೈ ಬರ್ತ್ ಕಾಂಗ್ರೆಸ್. ಈಗಲೂ ಕಾಂಗ್ರೆಸ್, ಮುಂದೂ ಕಾಂಗ್ರೆಸ್ಲಿಂದ 2028ರಲ್ಲಿ ಚುನಾವಣೆ ನಾನು ನಿಂದ್ರದ ಖಚಿತ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಶೀರ್ವಾದ ಮಾಡೋದು ಖಚಿತ. ಆ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸರ್ ನನಗೆ ಬಹಳ ಆತ್ಮವಿಶ್ವಾಸ ಇದೆ.
ನನ್ನನ್ನು ಕೈ ಬಿಡಲ್ಲ ಅಂತಂತೇಳಿ ಅವೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಹಿಡ್ಕೊಂಡು ಪೂರಾ ಎಲ್ಲ ಶಾಸಕರಿಗೆ ಎಲ್ಲ ಸಚಿವರಿಗೆ ಹಾಗೂ ಏನು ವಿಧಾನ ಪರಿಷತ್ ಸದಸ್ಯರಿಗೆ ಹಾಗೂ ಎಲ್ಲ ನಿಗಮ ಮಂಡಳ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಹಾಗೂ ಮುಂದಿನ ದಿನಗಳಲ್ಲಿ ನನಗೆ ಕೈ ಬಿಡಬೇಡ್ರಿ ಅಂತಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಎಲ್ಲ ನಿಗಮ ಮಂಡಳಿ ಎಲ್ಲರಿಗೆ ಒಂದು ವಿನಂತಿ ಮಾಡ್ಕೋತೀನಿ. 2028ರಲ್ಲಿ ಖಂಡಿತವಾಗಿ ನನಗೆ ಸ್ಪರ್ಧೆ ಮಾಡೋಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಆಗ ಜನರ ಆಶೀರ್ವಾದ ಇದೆ, ನನಗೆ ಜನರ ಆಶೀರ್ವಾದ ಅಂತ ನಾನು ನಿಮಗೆಲ್ಲರೂ ಕೇಳಕ್ತೀನಿ. ನಾನು ಜನರ ಆಶೀರ್ವಾದ ಖಚಿತ ಇದೆ. ಆ ಜನರ ಆಶೀರ್ವಾದ ನೀವು ಹುಸಿ ಮಾಡಬೇಡ್ರಿ. ಆ ಜನರ ಆಶೀರ್ವಾದ ಹುಸಿ ಮಾಡಿದ್ರೆ ನೀವೆಲ್ಲ ಪಾಪದಾಗ ಬೀಳ್ತೀರಿ. ಅದಕ್ಕೆ ಪಾಪದಾಗ ಬೀಳ್ತೀರಿ ನೀವು. ಜನರದ್ದು ಎಷ್ಟು ನಿರೀಕ್ಷೆ ಅದ, ಎಷ್ಟು ಆಶೀರ್ವಾದ ಅದ, ಎಷ್ಟು ನನ್ನ ಮೇಲೆ ಕಾಳಜಿ ಅದ. ನಾ ಏನೂ ಮಾಡಿಲ್ಲ ಅವರಿಗೆ, ನಾ ಯಾವತ್ತೂ ಅಧಿಕಾರದಾಗೆ ಬಂದಿಲ್ಲ, ನಾ ಏನೂ ಮಾಡಿಲ್ಲಪ್ಪ ಅಂದ್ರೆ ಇಷ್ಟು ಜನರ ಆಶೀರ್ವಾದ ನನ್ನ ಮೇಲಿದೆ. ಈ ಜನರ ಆಶೀರ್ವಾದ ನೀವು ಹುಸಿ ಮಾಡಿದ್ರಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಜನರ ಪಾಪೇ ನಿಮ್ಗೆ ಹತ್ತದ. ಆ ಜನರ ಪಾಪ ಹಚ್ಕೋಬೇಡ್ರಿ. ಎಲ್ಲ ನಾಯಕರು ಹಾಗೂ ಎಲ್ಲ ಏನು ಒಂದು ರಾಜ್ಯದ ನಾಯಕರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಹಾಗೂ ಏನು ರಾಷ್ಟ್ರ ನಾಯಕರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ನಾನು ನಮ್ಮಲ್ಲ, ಈ ಭಾಗದ ದೇವತಾ ಮನುಷ್ಯನ ಮೇಲೆ ನನಗೆ ಭಾಳ ವಿಶ್ವಾಸ ಇದೆ. ಅವ್ರ ಮೇಲೆ ಅವ್ರು ಎಂದೆಂದೂ ನನ್ನ ಕೈ ಬಿಡಲ್ಲ. ಇವತ್ತೂ ಕೂಡ ಭಾಳ ಕಾಳಜಿ, ಅವ್ರ ಮಗನ ಮೇಲೆ ಹ್ಯಾಂಗೆ ಕಾಳಜಿ ಇದ್ದಾರಲ್ಲ ಅದೇ ರೀತಿ ನನಗೆ ಅವರು ಕಾಳಜಿ ಇದ್ದಾರೆ. ಹಾಗೂ ಆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಭಾಳ ಆತ್ಮವಿಶ್ವಾಸ ಇದೆ. ನನಗೆ ಖಚಿತ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರಂತಂತೇಳಿ ನನಗೆ ಆತ್ಮವಿಶ್ವಾಸ ಇದೆ. ಹಾಗೂ ಇವತ್ತು ಇಡೀ ಗುಲ್ಬರ್ಗ ಜಿಲ್ಲೆಯ ಬರೀ ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಅದಲ್ಲ, ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೊಡ್ಲಿಕ್ಕೆ ಅವರೆಲ್ಲರೂ ಬಂದಿದ್ದಾರೆ. ಅವ್ರ ಉಪಕಾರ ಎಷ್ಟು ನಾನು ಕೊಟ್ಟರು ನಾನು ಅವ್ರ ಉಪಕಾರ ತೀರಿಸ್ಲಿಕ್ಕಾಗಲ್ಲ ಅಂತಂತ ಮತ್ತೊಮ್ಮೆ ಹೇಳಿ ಇವತ್ತು ಎಲ್ಲ ಗುಲ್ಬರ್ಗ ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಜನತೆ ಹಾಗೂ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಅವರೆಲ್ಲರ ಪಾದಕ್ಕೆ ನಮಸ್ಕರಿಸಿ ಹಾಗೂ ಇದೇ ರೀತಿ ಮುಂದೂ ಕೂಡ ನನ್ನ ಮೇಲೆ ಆಶೀರ್ವಾದ ತಮ್ಮೆಲ್ಲರದು ಇರಲಿ ಅಂತಂತೇಳಿ ನಾನು ಹಾರೈಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.